ಡೆಲ್ಲಿನಲ್ಲಿ ಇಸ್ಕಾನ್ ಟೆಂಪಲ್ನಲ್ಲಿ ಇದ್ದೀನಿ. ಸೊ ಅಲ್ಲಿ ಫಸ್ಟ್ ನಾನು ಕಾಳಿಕಾ ಮಾತಾ ಮಂದಿರ್ ಅದನ್ನು ನೋಡಿಕೊಂಡು ನೆಕ್ಸ್ಟು ಇಲ್ಲಿಗೆ ಬಂದಿದ್ದೀವಿ ಈಗ. ಸೊ ಆಟೋನಲ್ಲೇ ಬಂದೆ. ಸೊ ಇವರು ಕೂಡ ಸಂಜಯ್, ಸೊ ನನ್ನ ಜೊತೆ ಸಂಜಯ್ ಭಾರ್ಗವ್ ಅವರು ಕೂಡ ಇದ್ದಾರೆ. ಇವರೇ ಗೈಡ್ ಆಗಿರ್ತಾರೆ ನಮ್ಗೆ ಇವಾಗ. ಸೊ ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀವಿ. ಸೊ ಅಲ್ಲಿ ಕಾಳಿಕಾ ಮಾತಾ ಟೆಂಪಲನ್ನು ನಾನು ನೋಡ್ಕೊಂಡು ಬಂದೆ. ಅವಾಗ ಅವರು ವೆಯ್ಟ್ ಮಾಡ್ತಾ ಇದ್ರು, ನಾನೆಲ್ಲ ನೋಡ್ಕೊಂಡು ಬರೋವತ್ತಿಗೆ ಸ್ವಲ್ಪ ಅಲ್ಲೇ ಲೇಟ್ ಆಯಿತು. ಈಗ ಇಸ್ಕಾನ್ ಟೆಂಪಲ್ ಇದ್ದೀವಿ, ಬನ್ನಿ ನೋಡೋಣ ಒಳಗಡೆ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ಬ್ಯಾಂಗ್ಳೂರು ಇಸ್ಕಾನ್ ಟೆಂಪಲ್ ಮಾಡಿದ್ದೀನಿ, ನನ್ನ ಚಾನಲಲ್ಲಿ ಆಲ್ರೆಡಿ ಇದೆ. ಸೊ ಈಗ ಡೆಲ್ಲಿನಲ್ಲಿ ಇಸ್ಕಾನ್ ಟೆಂಪಲ್ ನೋಡ್ತಾ ಇದ್ದೀವಿ. ಸೊ ಬೆಂಗಳೂರಲ್ಲೂ ಕೂಡ ಹೊಸದಾಗಿ ಇಸ್ಕಾನ್ ಟೆಂಪಲ್ ಆಗಿದೆ, ಅದು ಸಾಧ್ಯ ಆದಾಗ ಮಾಡ್ತೀನಿ ಮುಂದಕ್ಕೆ. ಸೊ ಬನ್ನಿ ಇವಾಗ ಹೋಗೋಣ ಒಳಗಡೆ ಯಾವ ಥರ ಇದೆ ಅಂತ ನೋಡೋಣ ಸ್ನೇಹಿತರೆ. ಕಮಾನ್ ಸ್ನೇಹಿತರೆ, ಫಸ್ಟ್ ನೀವು ಎಂಟ್ರೆನ್ಸ್ ಅಲ್ಲಿ ಸೆಕ್ಯೂರಿಟಿ ಚೆಕಿಂಗ್ ಇರುತ್ತೆ, ಅದನ್ನ ಮುಗಿಸ್ಕೊಂಡು ಟೆಂಪಲ್ ಒಳಗಡೆ ಹೋಗ್ಬೇಕಾಗತ್ತೆ. नमस्कार. हाँ चेक. अभी पावर बैंक है, पर्स है. ಸೊ ನನ್ಗಿಲ್ಲಿ ತುಂಬಾ ಖುಷಿಯಾಗಿದ್ದೇನಪ್ಪಾ ಅಂತಂದ್ರೆ ಮೊಬೈಲ್ ಅಲೋ ಮಾಡ್ತಾರೆ ಟೆಂಪಲ್ ಒಳಗಡೆ. ಆದ್ರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನೀವಿಲ್ಲಿ ತಿಳ್ಕೊಬೇಕು, ಅದನ್ನ ನಾನು ನಿಮ್ಗೆ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ. ಮೊಬೈಲ್ ಅಲೋ ಮಾಡಿದ್ರು ಕೂಡ ಕೆಲವೊಂದು ರಿಸ್ಟ್ರಿಕ್ಷನ್ ಇದೆ. ಅದು ಒಂದು ಇಂಪಾರ್ಟೆಂಟ್ ರಿಸ್ಟ್ರಿಕ್ಷನ್ ಇದೆ, ಅದು ಏನು ಅಂತ ನಿಮ್ಗೆ ವಿಡಿಯೋ ನೋಡ್ತಾ ನೋಡ್ತಾ ಗೊತ್ತಾಗತ್ತೆ ಸ್ನೇಹಿತರೆ. ಸೊ ನೀವಿಲ್ಲಿ ನೋಡ್ಬೋದು, ಪ್ರಸಾದ ಎಲ್ಲ ಸಿಗತ್ತೆ. ಮತ್ತೆ ಹೋಗ್ತಾ ನಾವು ಫಸ್ಟ್ಗೆ ಒಂದು ಬೇಸ್ಮೆಂಟ್ ಸಿಗತ್ತೆ, ಅಲ್ಲಿ ನಾವು ಸ್ಲಿಪ್ಪರ್ ಅನ್ನ ಇಟ್ಟು ಹೋಗ್ಬೇಕು. ಟೋಕನ್ ಕೊಡ್ತಾರೆ, ಅದನ್ನ ತಗೊಂಡು ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾಗತ್ತೆ ಸ್ನೇಹಿತರೆ. ನೀವು ಕೂಡ ಡೆಲ್ಲಿಗೆ ಬಂದಾಗ ತಪ್ಪದೆ ಈ ಒಂದು ಇಸ್ಕಾನ್ ಟೆಂಪಲ್ ನ ವಿಸಿಟ್ ಮಾಡಿ, ತುಂಬಾನೇ ಚೆನ್ನಾಗಿದೆ. ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಇರುವಂತಹ ಇಸ್ಕಾನ್ ಟೆಂಪಲ್ ನ ನಾವೆಲ್ಲರೂ ನೋಡೇ ಇರ್ತೀವಿ. ಸೊ ಅದೇ ರೀತಿ ಇದು ಕೂಡ ತುಂಬಾನೇ ಒಂದು ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ಸ್ ಇರುವಂತಹ ಜಾಗ ಅಂತ ಹೇಳ್ಬೋದು. ಹೋಗ್ತಾ ಎಂಟ್ರೆನ್ಸ್ ಅಲ್ಲಿ ನಿಮ್ಗೆ ಬುಕ್ ಸ್ಟಾಲ್ ಇರುತ್ತೆ, ಸಣ್ಣದೊಂದು ಬುಕ್ ಸ್ಟಾಲ್ ಇಟ್ಟಿದ್ರು. ಬೇಕಾದ್ರೆ ನೀವು ಬುಕ್ಸ್ ನ ಕೂಡ ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ. ಸೊ ಎಂಟ್ರ್ ಆದ ಕೂಡ್ಲೆ ಈ ರೀತಿ ಒಳ್ಳೊಳ್ಳೆ ಪೇಂಟಿಂಗ್ಸ್ ಗಳು ನೋಡೋದಕ್ಕೆ ಸಿಗತ್ತೆ, ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ನಮ್ಮ ಆಟೋದವರು ಕೂಡ ಇಲ್ಲಿ ಗೈಡ್ ಆಗಿದ್ರು ನನ್ಗೆ. ಬಟ್ ಏನಂತಂದ್ರೆ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿ ಮೈಕ್ ಕೊಟ್ಟೆ. ಬಟ್ ನನ್ನ ಒಂದು ಅದೃಷ್ಟ ಅವತ್ತು ಚೆನ್ನಾಗಿರ್ಲಿಲ್ಲ, ವಾಯ್ಸ್ ಓವರ್ ಬರ್ಲೇ ಇಲ್ಲ. ಅಂತಂದ್ರೆ ಮೈಕ್ ಅಷ್ಟು ಸರಿಗಿರ್ಲಿಲ್ಲ ಆಕ್ಚುಲಿ. ಸೊ ಸುಮಾರು ಸತಿ ನಾನ್ ಮಾತಾಡಿದೀನಿ, ಅವ್ರಿಗೂ ಮಾತಾಡೋದಕ್ಕೆ ಕೊಟ್ಟಿದೀನಿ ಸಂಜಯ್ ಬ್ರೋಗೆ. ಬಟ್ ಮಾತಾಡೋದು ಏನು ಕೇಳಿಸಿಲ್ಲ. ಬಟ್ ನೋಡಿ ನೀವು ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ, ಟೆಂಪಲ್ ಒಳಗಡೆ ಎಲ್ಲ ಹೇಗಿದೆ ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನೋಡ್ಬೋದು ನೀವು, ಇಲ್ಲಿ ಪೇಂಟಿಂಗ್ಸ್ ಗಳು ಎಲ್ಲ ತುಂಬಾ ಅದ್ಭುತವಾಗಿ ಇಲ್ಲೆಲ್ಲಾನು ಕೂಡ ಇಟ್ಟಿದ್ದಾರೆ. ನೀವು ಸೋಲೋ ಟ್ರಾವೆಲಿಂಗ್ ಕೂಡ ಹೋಗ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಹೋಗ್ಬೋದು. ಯಾವಾಗ್ಲಾದ್ರೂ ಒಮ್ಮೆ ಪ್ಲಾನ್ ಮಾಡಿ ಈ ರೀತಿ ಒಳ್ಳೊಳ್ಳೆ ಪ್ಲೇಸಸ್ ನ ವಿಸಿಟ್ ಮಾಡ್ತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಲ್ವಾ ಸ್ನೇಹಿತರೆ. ನಾನಂತೂ ಸೋಲೋ ಟ್ರಾವೆಲಿಂಗ್ ಅಲ್ಲಿ ತುಂಬಾನೇ ಎಂಜಾಯ್ ಮಾಡಿದೆ ಅಂತಾನೆ ಹೇಳ್ಬೋದು. ಸೊ ಇದ್ರ ಜೊತೆಗೆ ಇನ್ನೂ ಕೆಲವೊಂದು ಪ್ಲೇಸಸ್ ಗಳನ್ನ ವಿಸಿಟ್ ಮಾಡಿದೆ, ಅದ್ರ ಬಗ್ಗೆ ಕೂಡ ನಿಮ್ಗೆ ಕಮಿಂಗ್ ವಿಡಿಯೋಸ್ ಅಲ್ಲಿ ತಿಳಿಸ್ಕೊಡ್ತೀನಿ. ಇದು ನಾನು ಲಾಸ್ಟ್ ಇಯರ್ 2023 ಮಾರ್ಚ್ ಅಲ್ಲಿ ವಿಸಿಟ್ ಮಾಡಿದ್ದು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ರಾಧಾ ಕೃಷ್ಣ ಮತ್ತೆ ಗೋಪಿಕಾ ಸ್ತ್ರೀಯರು ಎಲ್ಲರೂ ಇರುವಂತಹ ಒಂದು ಪೇಂಟಿಂಗ್ ಗಳು ಆಗಿರ್ಬೋದು, ಫೋಟೋಸ್ ಗಳು ನೋಡಿ. ಇಲ್ಲಿ ಪರಿಕ್ರಮ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲವೂ ಕೂಡ ತುಂಬಾ ಚೆನ್ನಾಗಾಯ್ತು. ನಾನು ಕೂಡ ಇಲ್ಲಿ ಮಾತಾಡೋಣ ಅಂತ ಹೇಳಿ, ನಾನು ಆಕ್ಚುಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸೆಲ್ಫಿ ಸ್ಟಿಕ್ಕು ಮತ್ತೆ ತುಂಬಾ ದೊಡ್ಡ ವಯರ್ ಇರುವಂತಹ ಮೈಕು ಎಲ್ಲ ಇಟ್ಕೊಂಡಿದೀನಿ. ಬಟ್ ಮಾತಾಡಕ್ ಆಗ್ಲಿಲ್ಲ, ಐ ಮೀನ್ ವಾಯ್ಸ್ ಕೇಳಿಸ್ಲಿಲ್ಲ ಅನ್ಫಾರ್ಚುನೇಟ್ಲಿ. ದಟ್ಸ್ ಓಕೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನರಸಿಂಹ ಒಂದು ದೇವ್ರು, ತುಂಬಾನೇ ಒಂದು ಚೆನ್ನಾಗಿ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದಾದ್ಮೇಲೆ ಇಲ್ಲಿ ರಾಧಾ ಕೃಷ್ಣನ ದೇವರನ್ನ ನಾವು ಕಾಣ್ಬೋದು. ಆಕ್ಚುಲಿ ಏನ್ ಗೊತ್ತಾ, ನಾನು ನಿಮ್ಗೆ ಮೊದ್ಲೇ ಹೇಳ್ದೆ ನೋಡಿ, ಒಂದು ಇಂಪಾರ್ಟೆಂಟ್ ರಿಸ್ಟ್ರಿಕ್ಷನ್ ಇದೆ ಇಲ್ಲಿ ಅಂತ ಅಂದ್ಬಿಟ್ಟು. ಅದೇನು ಅಂತ ಅಂದ್ರೆ, ನೀವು ಇಲ್ಲಿ ಫೋಟೋಸ್ಗಳನ್ನ ತಗೊಳ್ಳೋದಕ್ಕೆ ಅವಕಾಶ ಇದ್ರೂ ಕೂಡ ಸೆಲ್ಫಿನ ತಗೊಳ್ಳೋದಕ್ಕೆ ಅವಕಾಶ ಇಲ್ಲ ಸ್ನೇಹಿತರೆ. ದೇವ್ರ ಫೋಟೋಸ್ ಅಥವಾ ವಿಡಿಯೋಸ್ನ ಇಲ್ಲಿ ನೀವು ತಗೊಳ್ಬೋದು, ಅದಕ್ಕೆ ಯಾರು ಕೂಡ ಏನು ನಿಮ್ಗೆ ರಿಸ್ಟ್ರಿಕ್ಷನ್ ಮಾಡೋದಿಲ್ಲ. ಅಲ್ಲಿ ಸೆಕ್ಯೂರಿಟಿ ಅವರು ಕೂಡ ಇರ್ತಾರೆ.
ಆದ್ರೆ ನೀವು ಸೆಲ್ಫಿನ ಮಾತ್ರ ತಗೊಳ್ಳೋ ಹಾಗೆ ಇಲ್ಲ. ಸ್ನೇಹಿತರೆ, ನನ್ಗೆ ಪರ್ಸನಲಿ ಇನ್ನೊಂದು ಏನ್ ಅನ್ನಿಸ್ತು ಈ ಒಂದು ಡೆಲ್ಲಿ ಇರುವಂತಹ ಇಸ್ಕಾನ್ ಟೆಂಪಲ್ ಬಗ್ಗೆ ಅಂತಂದ್ರೆ, ಇಲ್ಲಿ ತುಂಬಾನೇ ಜನ ಸಿಂಪಲ್ ಮತ್ತೆ ತುಂಬಾ ಭಕ್ತಿ ಭಾವದಿಂದ ದೇವ್ರಿಗೆ ನಮಸ್ಕಾರ ಮಾಡ್ತಾರೆ ಹಾಗೂ ಭಕ್ತಿಯಿಂದ ಅವರ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ ಅಂತ ಅನ್ನಿಸ್ತು. ಅಷ್ಟು ಕಮರ್ಷಿಯಲ್ ಇಲ್ಲ ಅಂತ ಅನ್ನಿಸ್ತು ನನ್ಗೆ. ಯಾಕಂದ್ರೆ ನಾವು ಸುಮಾರು ದೇವಸ್ಥಾನದಲ್ಲಿ ನೋಡಿದೀವಿ ಎಷ್ಟು ಕಮರ್ಷಿಯಲ್ ಆಗಿ ಇರುತ್ತೆ ಅಂತ ಅನ್ಬಿಟ್ಟು. ಬಟ್ ಇಲ್ಲಿ ಜನ ಎಲ್ರು ಕೂಡ ಭಕ್ತಿ ಭಾವದಿಂದ ಅವರು ತಮ್ಮನ್ನ ತಾವು ಆ ಒಂದು ಪ್ರೇಯರ್ಸ್ ಅಲ್ಲಿ ತೊಡಗಿಸ್ಕೊಂಡಿದ್ರು ಅಂತ ಹೇಳ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೀತಾ, ರಾಮ, ಲಕ್ಷ್ಮಣ ಹಾಗೂ ಹನುಮಂತನ ಒಂದು ದೇವರುಗಳನ್ನ ನಾವು ಇಲ್ಲಿ ಕಾಣ್ಬೋದು ಸ್ನೇಹಿತರೆ. ತುಂಬಾನೇ ಚೆನ್ನಾಗಿದೆ ಅಲ್ವಾ? ನೋಡ್ತಾ ಇರ್ಬೋದು ನೀವು ಇಲ್ಲಿ ಗೋಪುರಗಳಾಗಿರ್ಬೋದು, ಇಲ್ಲಿ ಆ ಒಂದು ವಿಗ್ರಹಗಳು ನೋಡಿ, ಶ್ವೇತ ವರ್ಣದಲ್ಲಿ ನಾವು ವಿಗ್ರಹಗಳನ್ನ ಕಾಣ್ಬೋದು. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸೊ ನನ್ಗಂತೂ ತುಂಬಾ ಖುಷಿ ಆಯ್ತು. ಸೊ ಇಲ್ಲೂ ಕೂಡ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಸಂಜಯ್ ಬ್ರೋ ಅವರು ಮತ್ತೆ ಮಾತಾಡಿದ್ದಾರೆ, ಅದು ಕೂಡ ವಾಯ್ಸ್ ಬಂದಿಲ್ಲ. ಸೊ ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಸೊ ನೋಡೋಣ, ಇನ್ನೊಂದು ಯಾವ್ದಾದ್ರು ವಿಡಿಯೋನಲ್ಲಿ ಅವ್ರು ಮಾತಾಡಿರೋದಿದ್ರೆ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ತಬ್ಲಾ, ಮತ್ತೆ ಇಲ್ಲಿ ವೆಂಕಟೇಶ್ವರನ್ ಫೋಟೋ ಕೂಡ ಹಾಕಿದ್ದಾರೆ, ತಿರುಪತಿ ವೆಂಕಟೇಶ್ವರನ ಫೋಟೋ ಕೂಡ ಹಾಕಿದ್ದಾರೆ ಇಲ್ಲಿ. ನನ್ಗೆ ಅದು ತುಂಬಾನೇ ಖುಷಿ ಆಯ್ತು. ಮತ್ತೆ ಇನ್ನ ಒಂದು ಏನಪ್ಪಾ ಅಂತಂದ್ರೆ, ನನ್ಗೆ ಏನ್ ಅನ್ನಿಸ್ತು ಗೊತ್ತಾ, ಇಲ್ಲಿ ನೋಡಿ ನೋ ಸೆಲ್ಫಿ ಅಲೌಡ್ ಅಂತ ಹಾಕಿದ್ದಾರೆ. ಸೊ ನನ್ಗೆ ಏನ್ ಅನ್ನಿಸ್ತು ಅಂತಂದ್ರೆ, ಇಲ್ಲಿ ಸೌತ್ ಇಂಡಿಯನ್ಸ್ ಕೂಡ ಬರ್ತಾರಲ್ವಾ, ಸೊ ಹಾಗಾಗಿ ಅವರು ವೆಂಕಟೇಶ್ವರನ ಫೋಟೋ ಕೂಡ ಹಾಕಿರ್ಬೋದು ಅಂತ ನನ್ಗೆ ಅನ್ನಿಸ್ತು ಸ್ನೇಹಿತರೆ. ಸೊ ನರಸಿಂಹ ಅಂದ್ರೆ ಯಾಕಂದ್ರೆ ಸೌತ್ ಇಂಡಿಯಾನಲ್ಲಿ ತುಂಬಾನೇ ಫೇಮಸ್ ಅಲ್ವಾ ನಮ್ಮ ತಿರುಪತಿ ದೇವ್ರು, ಅದಕ್ಕೋಸ್ಕರ ಹೇಳ್ದೆ ಅಷ್ಟೇನೆ. ಬಟ್ ಎಲ್ಲಾ ಕಡೆನೂ ಎಲ್ಲ ದೇವ್ರನ್ನು ಜನ ಪೂಜೆ ಮಾಡ್ತಾರೆ. ಈಗ ನೀವು ನೋಡ್ತಾ ಇರೋದು AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರ ಒಂದು ಸ್ಟ್ಯಾಚುನ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇವರು ಹರೇ ಕೃಷ್ಣ ಮೂವ್ಮೆಂಟ್ ನ ಫೌಂಡರ್ ಆಗಿರ್ತಾರೆ ಸ್ನೇಹಿತರೆ. ಇಲ್ಲಿಗೆ ಬರುವಂತಹ ಜನ ಇಲ್ಲಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಇಲ್ಲೇ ಸ್ವಲ್ಪ ಕೂತಿದ್ದು ಧ್ಯಾನ ಕೂಡ ಮಾಡಿ ಹೋಗ್ತಾರೆ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಅನ್ಬಿಟ್ಟು. सेल्फी नहीं ले। हाँ अच्छा अच्छा, मैं सेल्फी नहीं ले, वीडियो ले लो। हाँ वीडियो ले, हम वहाँ चलो और यहाँ यहाँ से क्या से नमस्कार जी। सेवा, भगवान की सेवा करती हूँ। ಸ್ನೇಹಿತರೆ, ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡ್ತಾ ಬರ್ತಾ ಇದೀರಾ, ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಈ ಒಂದು ವಿಡಿಯೋ ತುಂಬಾನೇ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಸೊ ಈ ಒಂದು ಡೆಲ್ಲಿ ವಿಡಿಯೋಸ್ ಬರ್ತಾ ಇರುತ್ತೆ, ಅಂದ್ರೆ ಡೆಲ್ಲಿನಲ್ಲಿ ಯಾವೆಲ್ಲ ಪ್ಲೇಸಸ್ ನಾನು ವಿಸಿಟ್ ಮಾಡಿದ್ದೆ ಅನ್ನೋ ಒಂದು ವಿಡಿಯೋನ ಹಾಕ್ತಾ ಹೋಗ್ತೀನಿ, ನೋಡಿ.
ಏನಾದ್ರು ಹೊಸದಾಗಿ ನನ್ನ ಚಾನೆಲ್ ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ನ ಒತ್ತಿ, ಹಾಗೆ ರೆಗ್ಯುಲರ್ ಆಗಿ ವಿಡಿಯೋಸ್ ನ ನೋಡ್ತಾ ಬನ್ನಿ ಅಂತ ಹೇಳ್ತಾ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಎನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.